ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು ಟಾಪ್ ಬ್ರೀಡ್ HF ಹಸು ಕಡಿಮೆ ಬಜೆಟ್ಗೆ ಮಾರಾಟಕ್ಕೈತೆ. ರೈತರ ಕೈದಲ್ಲೇ ಆ ಹಸು ಇರೋದು. ಅವರು ಹಸು ಸಾಕಾಣಿಕೆನ ಮಾಡಿದ್ರು, ಅವ್ರ ಹತ್ರ ಸ್ವಂತ ಜಮೀನಿಲ್ಲ. ಅದರಿಂದ ಅವರು ಹುಲ್ಲನ್ನು ಕೊಂಡ್ಕೊಂಡು ಹಸು ಸಾಕಾಣಿಕೆನ ಮಾಡಿದ್ರು. ಈಗ ತುಂಬ ಲಾಸ್ ಆಯಿತು ಅಂತ ಆ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಒಂದು ಟಾಪ್ ಬ್ರೀಡ್ HF ಹಸು ಉಳ್ದೈತೆ. ಆ ಹಸುನು ಕೂಡ ಈಗ ಮಾರಾಟ ಮಾಡ್ತಾ ಇದ್ದಾರೆ. ಅತಿ ಕಡಿಮೆಗೈತೆ. ಯಾರಿಗಾದ್ರೂ ಉಪಯೋಗ ಆಗತ್ತೆ ಅಂದರೆ ದಯವಿಟ್ಟು ತಗೊಳ್ಳಿ. ನೋಡಿ ಫ್ರೆಂಡ್ಸ್, ಇದೇ ಜರ್ಸಿ ಹಸು ಮಾರಾಟಕ್ಕೋಸ್ಕರ ಇರೋದು. ಆದಷ್ಟು ಇದೇ ವಿಡಿಯೋದಲ್ಲಿ ಎಷ್ಟು ಪ್ರಮಾಣ ಹಾಲು ಬೀಳ್ತೈತೆ, ಫ್ಯಾಟ್ ಎಷ್ಟೈತೆ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಏನಾದರೂ ಹಸು ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಒಳ್ಳೆ ಟಾಪ್ ಜರ್ಸಿ ತುಂಬಾ ಚೆನ್ನಾಗೈತೆ. ರೈತರ ಕೈದಲ್ಲೇ ಇರೋದು. ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ಎಲ್ಲ ವೀಡಿಯೋಸ್ಗಳಲ್ಲೂ ಕೂಡ ತಿಳಿಸ್ತಾ ಇರ್ತೀನಿ. ಮೇಯೋದ್ರಲ್ಲಂತೂ ಫಸ್ಟ್ ಕ್ಲಾಸ್ ಐತೆ. ನೋಡಿ, ಮಧ್ಯಾಹ್ನದ್ದು 2 ಗಂಟೆದು ಬಿಸಿಲು. ಹಸು ಏನು ತೇಗ್ತಾ ಇಲ್ಲ, ಬಾಯಿದಿಂದ ಏನು ಜೊಲ್ ಸುರಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಕೆರ್ದಿ ಮೇಯ್ತೈತೆ. ಆದಷ್ಟು ಜರ್ಸಿ ಹಸುಗಳು ಎಷ್ಟು ಬಿಸಿಲಿದ್ರೂ ಕೂಡ ತಡೀತವೆ. ಯಾವುದೇ ಥರದ ಮೇವು ಕೊಟ್ಟರು ಕೂಡ ತಿಂತವೆ. ಅದೇ ಥರ ಈ ಹಸುನು ಕೂಡ ಎಲ್ಲ ಥರದ ಮೇವು ತಿಂದು ಹೊಂದಿ ಬೆಳೆದಿರೋ ಹಸು. ಹಳ್ಳಿ ಕಡೆದು ಹಸು. ಬಿಸಿಲು ಎಷ್ಟಿದ್ರೂ ಕೂಡ ತಡೆಯತ್ತೆ. ಏನು ತೇಕದ ಪ್ರಾಬ್ಲಮ್ ಇಲ್ಲ, ಬಾಯಿದಿಂದ ಜೊಲ್ ಸುರಿಸೋದು ಪ್ರಾಬ್ಲಮ್ನು ಕೂಡ ಇಲ್ಲ. ತುಂಬ ಚೆನ್ನಾಗೈತೆ. ಆದಷ್ಟು ಹೈಟ್ ನೋಡ್ಕೊಳ್ಳಿ, ಎಷ್ಟು ಹೈಟ್ ಐತೆ ಅಂತ. 4 ಅಡಿಯಷ್ಟು ಹೈಟ್ ಐತೆ. ಲೆಂತ್ ಬಂದು 7 ಅಡಿಯಷ್ಟು ಲೆಂತ್ ಐತೆ. ತುಂಬ ಚೆನ್ನಾಗೈತೆ. ಒಳ್ಳೆ ಹೈಟು, ಸೈಜು, ತೂಕ ಹೊಂದಿರೋ ಹಸುನೇ. ಯಾವ ಥರ ಕೆರ್ದಿ ಮೇಯ್ತೈತೆ ನೀವೇ ಕಣ್ಮುಂದೆನೇ ಪ್ರೂಫ್ ಸಮೇತನೇ ನೋಡ್ಕೊಳ್ಳಿ. ಮತ್ತು ಆದಷ್ಟು ಸಾಕಾಣಿಕೆ ಕೊಂಬನ್ನು ಕೂಡ ಹೊಂದೈತೆ. ಈ ಥರ ಹಸುಗಳಲ್ಲಿ ಸಾಕಾಣಿಕೆ ಕೊಂಬಿದ್ರೆ ತುಂಬ ಲಕ್ಷಣವಾಗಿ ಹಸುಗಳು ಕಾಣಿಸ್ತವೆ. ಮತ್ತು ಆದಷ್ಟು ಇದ್ರದ್ದು ಕೆಚ್ಚಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಯಾವ ಥರ ಬಟ್ಲು ಕೆಚ್ಚಲು ಹೊಂದೈತೆ ಅಂತ. ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ ಕೆಚ್ಚಲು. ಏನು ತೂಗಾಡೋ ಕೆಚ್ಚಲಿಲ್ಲ. ತೂಗಾಡೋ ಕೆಚ್ಚಲುಗಳು ಯಾವುದೇ ಕಾರಣಕ್ಕೂ ಹಾಲು ಕೊಡಲ್ಲ. ಈ ಥರ ಬಟ್ಲು ಕೆಚ್ಚಲನ್ನ ಹೊಂದಿರಬೇಕು. ಮತ್ತು ತೊಟ್ಗಳನ್ನೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಯಾವುದೇ ತೊಟ್ಟು ಉದ್ದ ತುಂಡ ಏನು ವ್ಯತ್ಯಾಸ ಇಲ್ಲ. ತುಂಬ ಚೆನ್ನಾಗಿ 4 ತೊಟ್ಟನು ಕೂಡ ಒಂದೇ ಸಮ ಇವೆ. ಮತ್ತು ಪಿಂಕ್ ತೊಟ್ಗಳನ್ನೂ ಹೊಂದೈತೆ. ಪಿಂಕ್ ತೊಟ್ಗಳಿದ್ರೆ ಹಾಲಿನ ಪ್ರಮಾಣ ತುಂಬಾ ಜಾಸ್ತಿ ಬೀಳುತ್ತೆ ಅಂತ ಒಂದು ಪ್ರೂಫು. ಮತ್ತು ಹಾಲಿನ ನರನೂ ಕೂಡ ನೀವು ಚೆಕ್ ಮಾಡ್ಕೋಬೋದು. ಒಳ್ಳೆ ಹಾವಿನ ರೀತಿಯದೆಲ್ಲ ಉದ್ದಕ್ಕೆ ಹೋಗೈತೆ. ಯಾವುದೇ ತುಂಡಕ್ಕಿಲ್ಲ ಹಾಲಿನ ನರ. ಒಳ್ಳೆ ಉದ್ದಕ್ಕೆ ಒಂದೇ ಹಾವಿನ ರೀತಿಯದಲ್ಲೇ ಹೋಗೈತೆ. ಏನು ಸ್ಟ್ರೈಟ್ ಇಲ್ಲ ಹಾಲಿನ ನರ. ಹಾವಿನ ರೀತಿಯದಲ್ಲೇ ಹೋಗೈತೆ. ಹಾವಿನ ರೀತಿಯದಲ್ಲೇ ಹಾಲಿನ ನರನೂ ಕೂಡ ಹೋಗಿದ್ರೆ 100% ಹಾಲನ್ನು ಕೂಡ ಗ್ಯಾರಂಟಿ ಕೊಡ್ತೇವೆ ಅಂತ ಹಸುಗಳು. ತುಂಬ ಚೆನ್ನಾಗಿ ಹಾಲಿನ ನರನೂ ಕೂಡ ಹೋಗೈತೆ. ಒಳ್ಳೆ ಚರ್ಮನೂ ಕೂಡ ಒಳ್ಳೆ ತೆಳು ಐತೆ. ಪೆಪ್ಪರ್ ಚರ್ಮ ಹೊಂದೈತೆ. ರಫ್ ಇಲ್ಲ ಚರ್ಮ. ಒಳ್ಳೆ ತೆಳು ಚರ್ಮ ಹೊಂದೈತೆ. ಮತ್ತು ರೈಟ್ ಸೈಡ್ದು ಕೂಡ ಹಾಲಿನ ನರಗಳು ನೀವು ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ತೋರಿಸಿದ್ದು ನಿಮಗೆ ಲೆಫ್ಟ್ ಸೈಡ್ದು ಹಾಲಿನ ನರ. ಈಗ ತೋರಿಸ್ತಾ ಇರೋದು ನಿಮಗೆ ರೈಟ್ ಸೈಡ್ದು ಹಾಲಿನ ನರಗಳು. ಯಾವ ಥರ ಹೊಂದೈತೆ ಹಾಲಿನ ನರಗಳು ನೀವು ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ಹಾಲಿನ ನರಗಳು, ಒಳ್ಳೆ ದಪ್ಪ ಸೈಜಲ್ಲಿ ಹಾವಿನ ರೀತಿಯಲ್ಲೇ ಎದ್ದು ಕಾಣಿಸ್ತದೇವೆ. ಎಷ್ಟು ಹಾಲಿನ ಪ್ರಮಾಣ ಕೊಡುತ್ತಂತ ನೀವೇ ಪ್ರೂಫ್ ಸಮೇತನೇ ತೋರಿಸ್ತೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ತೊಟ್ಗಳು ನೋಡ್ಕೊಳ್ಳಿ, ಒಂದೇ ಸಮ ಇವೆ. ಹಾಲಿನ ಕೆಚ್ಚಲ ಮೇಲೆ ಯಾವ ಥರ ನರಗಳು ಕಾಣಿಸ್ತದೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ಇಷ್ಟೊಂದು ಹಾಲಿನ ನರಗಳು ನಾನು ಯಾವುದೇ ಹಸುದಲ್ಲೂ ಕೂಡ ನೋಡಿಲ್ಲ. ಈ ಹಸುದಲ್ಲಿ ಎಷ್ಟು ಹಾಲಿನ ನರಗಳು ಎದ್ದು ಕಾಣಿಸ್ತದೇವೆ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಮತ್ತು ಮೇಯೋದ್ರಲ್ಲೂ ಕೂಡ ಯಾವ ಥರ ಐತೆ ನೋಡ್ಕೊಳ್ಳಿ. ತುಂಬ ಚೆನ್ನಾಗೈತೆ ಹಸು ಮಾತ್ರ. ಒಳ್ಳೆ ಬ್ರೀಡ್ ಹಸುನೇ. ತುಂಬಾ ಚೆನ್ನಾಗೈತೆ. ಒಳ್ಳೆ ಲೆಂತು ಸೈಜು ಹೊಂದಿರೋ ಹಸುನೇ. ಒಳ್ಳೆ ಲೆಂತು ಸೈಜು, ಸಾಕಾಣಿಕೆ ಕೊಂಬು ಮತ್ತು ಒಳ್ಳೆ ಹಾಲಿನ ನರಗಳು, ಒಳ್ಳೆ ತೊಟ್ಗಳನ್ನ ಹೊಂದೈತೆ. ಮತ್ತು ಎಷ್ಟು ಪ್ರಮಾಣ ಹಾಲು ಕೊಡ್ತೈತೆ ಅದನ್ನು ಕೂಡ ನಿಮಗೆ ಪ್ರೂಫ್ ಸಮೇತನೇ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತೋರಿಸಿರೋ ಹಸುದಲ್ಲೇ ಹಾಲು ಕರೆಯೋದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ. ಮತ್ತು ಖಾಲಿ ಕ್ಯಾನ್ನು ಕೂಡ ನೀವು ನೋಡ್ಕೋಬೋದು. ಯಾವುದೇ ಥರದ ಹಾಲನ್ನು ಕೂಡ ಇಲ್ಲ. ತುಂಬ ಚೆನ್ನಾಗೈತೆ ಹಸು ಮಾತ್ರ. ಒಳ್ಳೆ ಟಾಪ್ ಜರ್ಸಿ. ತುಂಬ ಸಾಧು ಗುಣ ಅಂತೂ ನೀವೇ ಚೆಕ್ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇರ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ದುಡ್ಡಿನ ಆಸೆಗೆ ತುಂಬ ಜನ ಮೋಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಥರ ನಾನು ಪ್ರೂಫ್ ಸಮೇತ ಹಸುಗಳನ್ನ ಕೊಟ್ಟರೆ ಯಾರಿಗೂ ಕೂಡ ಮೋಸ ಹೋಗಲ್ಲ. ಆ ಉದ್ದೇಶದಿಂದ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ. ಗಬ್ಬ ಇರೋ ಹಸುಗಳನ್ನ ಕೆಲವೊಂದು ಸತಿ ಮಾರಾಟ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾರಾಟ ಮಾಡ್ತಾ ಇಲ್ಲ.
ಗಬ್ಬ ಇರೋ ಹಸುಗಳನ್ನ ಒಂದು ಅಂದಾಜಿಂದ ನಾವು ಹೇಳ್ಬೋದು ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಅಂತ. ಎಕ್ಸಾಕ್ಟ್ಲಿ ನಾವು ಹೇಳೋಕ್ಕಾಗಲ್ಲ, ಒಂದು ಗ್ಯಾರಂಟಿಯಿಂದ ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಅಂತ ಗಬ್ಬದ ಹಸುಗಳನ್ನ ನಾವು ಹೇಳೋಕ್ಕಾಗಲ್ಲ. ಕರು ಹಾಕಿರೋ ಹಸುಗಳನ್ನ ನಾವು ಒಂದು ಸತಿ ಅಲ್ಲ 3 ಸತಿ ಹಾಲೆಲ್ಲ ಕರ್ದು ನೋಡಿ ಚೆಕ್ ಮಾಡಿ ನಾವು ತಗೋಬೋದು. ಅದರಿಂದ ನಮಗೆ ಯಾವುದೇ ಥರದ ಮೋಸ ಹೋಗಲ್ಲ. ಯಾಕಂದರೆ ಕರುನು ಕೂಡ ಜೊತೆಯಲ್ಲಿರುತ್ತೆ, ಎಷ್ಟು ದಿನ ಆಗೈತೆ ಕರು ಹಾಕಿ ಮತ್ತು ಒಂದು ಟೈಮ್ಗೆ ಎಷ್ಟು ಲೀಟ್ರು ಹಾಲು ಬೀಳ್ತೈತೆ ಅಂತ ಎಲ್ಲನೂ ಕೂಡ ನಾವು ಚೆಕ್ ಮಾಡಿನೇ ತಗೋಬೋದು. ಮತ್ತು ಸಾಧು ಗುಣನೂ ಕೂಡ ಗೊತ್ತಾಗತ್ತೆ ನಮಗೆ, ಯಾವ ಥರ ಸಾಧು ಗುಣ ಹೊಂದೈತೆ ಅಂತಲೂ ಕೂಡ. ಮತ್ತು ಎಷ್ಟು ಪ್ರಮಾಣ ಕೈ ತಿಂಡಿನ ಕೊಡ್ತಾಯಿದ್ದೀವಿ, ಎಷ್ಟು ಪ್ರಮಾಣ ಹುಲ್ಲನ್ನು ಕೊಡ್ತಾಯಿದ್ದೀವಿ, ಯಾವ ಥರದ ಹುಲ್ಲು ಕೊಡ್ತಾಯಿದ್ದೀವಿ, ಬಿಸಿಲಿಗೆ ಎಲ್ಲ ಹೊಂದ್ಕೊಂಡೈತೆ ಹಸು, ತುಂಬ ಚೆನ್ನಾಗೈತೆ ಹಸು, ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ಎಲ್ಲ ವಿಡಿಯೋಸ್ಗಳಲ್ಲೂ ಕೂಡ ನಾನು ತಿಳಿಸ್ತಾ ಇರ್ತೀನಿ. ಯಾಕಪ್ಪ ಅಂದರೆ ಯಾರಿಗೂ ಕೂಡ ಮೋಸ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈ ಥರ ಹಸುಗಳನ್ನ ನಾನು ಮಾರಾಟ ಮಾಡ್ತಾ ಇರೋದು. ಯಾಕಂದರೆ ನಾನು ಕೂಡ ಸಾಲ ಮಾಡಿ ಹಸುಗಳನ್ನ ಮೋಸ ಹೋಗಿದ್ದೀನಿ, ಸಾಲ ಮಾಡಿ ತುಂಬ ದುಡ್ಡನ್ನು ಕೂಡ ನಾನು ಕಳ್ಕೊಂಡಿದ್ದೀನಿ. ಆ ಥರ ಯಾರಿಗೂ ಕೂಡ ಆಗಬಾರ್ದು ಆ ಉದ್ದೇಶದಿಂದ ಈ ಥರ ಕರು ಹಾಕಿರೋ ಹಸುಗಳನ್ನ ನಾನು ಮಾರಾಟ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಈ ಹಸು ಬಗ್ಗೆ ಈಗ ಮಾತಾಡೋಣ. ನೋಡಿ ಫ್ರೆಂಡ್ಸ್, ಈ ಹಸು ಬಂದು ಹೊಸಬಾಯಿ 3ನೇ ಸೋಲು, ಗಬ್ಬ ಆಗಿರೋದು 3ನೇ ಸೋಲು, ಹೊಟ್ಟೆ ಒಳಗಡೆ ಕರು ಐತೆ ನೋಡಿ, ಅದು 3ನೇ ಸೋಲ್ದು ಗಬ್ಬ ಆಗಿರೋದು. 3 ತಿಂಗಳದ್ದು ಫಲ ಆಗೈತೆ, 3 ತಿಂಗಳು ಪಕ್ಕ ಫಲ ಆಗೈತೆ ಅಂತೆ ರೈತರೇ ಹೇಳ್ತಾ ಇದ್ದಾರೆ. 3 ತಿಂಗಳದ್ದು ಪಕ್ಕ ಫಲ ಆಗೈತೆ ನೋಡಪ್ಪ ಅಂತ ರೈತರೇ ಹೇಳ್ತಾ ಇದ್ದಾರೆ. ರೈತರ ಕೈದಲ್ಲೇ ಈ ಹಸು ಇರೋದು. ಮತ್ತು ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 8.5-9 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಆ ಟೈಮಲ್ಲೂ ಕೂಡ ಇವರು ಜಸ್ಟ್ ಸೀಮೆ ಹುಲ್ಲು ನೆಲದುಲ್ಲೆ ಹಾಕ್ತಿದ್ದು, ಇವಾಗಲೂ ಕೂಡ ಸೀಮೆ ಹುಲ್ಲು ನೆಲದುಲ್ಲೆ ತಿನ್ನಿಸೋದು, ಜಮೀನು ಕಡೆ ಬುಟ್ಟಿ ಮೇಯಿಸ್ಕೋತಾರೆ. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 8.5-9 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಮತ್ತು ಜಸ್ಟು ನಂದಿನಿ ಫೀಡೇ ಕೊಡೋದು ಇವರು, ಯಾವುದೇ ಗೋಧಿ ಬುಸ್ಸಾಗಲಿ, ಶಂಗೆ ಹಿಂಡಿ ಆಗಲಿ, ರವೆ ಬುಸ್ಸಾಗಲಿ ಏನು ಕೂಡ ಕೊಡಲ್ಲ. ಜಸ್ಟು ನಂದಿನಿ ಫೀಡ್ಸೇ 1.5 kg ಕೊಡ್ತಿದ್ರು ಕರು ಹಾಕಿದ್ದು ನಂತರ. ಈಗ ಒಂದು ಅರ್ಧ kg 3/4 kg ಅಷ್ಟು ನಂದಿನಿ ಫೀಡನ್ನು ಬಳಸ್ತಾ ಇದ್ದಾರೆ. ಅದರಿಂದ ಒಂದು ಟೈಮ್ಗೆ 4.5-5 ಲೀಟ್ರಷ್ಟು ಹಾಲು ಬೀಳ್ತೈತೆ. 3 ತಿಂಗಳದ್ದು ಫಲ ಇರೋದ್ರಿಂದ ಒಂದು ಟೈಮ್ಗೆ 4.5-5 ಲೀಟ್ರಷ್ಟು ಹಾಲು ಕೊಟ್ಟೈತೆ. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 8.5-9 ಲೀಟ್ರಷ್ಟು ಹಾಲು ಕೊಟ್ಟೈತೆ. ತುಂಬ ಚೆನ್ನಾಗೈತೆ ಹಸು, ಮಾತ್ರ ಒಳ್ಳೆ ಬ್ರೀಡ್ ಹಸುನೇ, ತುಂಬ ಚೆನ್ನಾಗೈತೆ. ಹೊಟ್ಟೆ ತುಂಬ ಮೇವು ಕೊಟ್ಟರೆ ಇನ್ನೂ ಹಾಲನ್ನು ಕೂಡ ಜಾಸ್ತಿ ಕೊಡುತ್ತೆ. ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ 9 ಲೀಟ್ರಷ್ಟು ಕೂಡ ಹಾಲು ಕೊಟ್ಟೈತೆ. ಇವರು ಕೈ ತಿಂಡಿಗಳನ್ನ ಜಾಸ್ತಿ ಕೊಡ್ತಾ ಇಲ್ಲ, ಅದರಿಂದ ಹಾಲನ್ನು ಕೂಡ ಡೌನ್ ಆಗೈತೆ. ಬೆಲೆ ಬಂದ್ಬಿಟ್ಟು ಈ ಹಸುದು 46,000 ರೂಪಾಯಿ ಹೇಳ್ತಾ ಇದ್ದಾರೆ. ಒಂದು 1,000 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. ನೋಡಿ ಫ್ರೆಂಡ್ಸ್, 46,000 ರೂಪಾಯಿ ವ್ಯಾಪಾರ ಹೇಳ್ತಾ ಇದ್ದಾರೆ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಮತ್ತು ಎಷ್ಟು ಲೀಟ್ರ್ ಹಾಲು ಬಿದ್ದೈತೆ ಅಂತ ನಿಮಗೆ ಪ್ರೂಫ್ ಸಮೇತನೂ ಕೂಡ ತಿಳಿಸ್ತಾ ಇದ್ದೀನಿ. ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ರೈತನ ಮಗನ್ನ ಬೆಳೆಸಿ ಅಂತಲೂ ಕೂಡ ವಿನಂತಿ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಪ್ರಮಾಣ ಹಾಲು ಬಿದ್ದೈತೆ.